ಈಗ ಹೇಳಿ ಸರ್, ಏನಾಯಿತು? ನಿಮ್ಮ ಹೆಸರು? ಲತೀಫ್ ಖಾನ್. ಸೊ ಈ ಫಾರ್ಮ್ನ ಫಸ್ಟ್ ಕೊಟ್ಟು ಹೋದ್ರು ನಿಮಗೆ? ಬಂದು ಒಂದು 20 ದಿವಸ ಮುಂದೆ ಬಂದು ಮನೆ ಹತ್ರ ಕೊಟ್ಬಿಟ್ಟು ಹೋದ್ರು. ಓಕೆ, ಕೊಟ್ಟೋದ್ಮೇಲೆ ಎಲ್ಲನೂ ಕೂಡ ಫಿಲಪ್ ಮಾಡಿ ಸೊ ನಿಮ್ಮ ಮಗಳದು ಫೋಟೋ ಅಂಟಿಸ್ಬಿಟ್ಟು ಕೊಟ್ರಿ? BL ಹೋಗಿ ತಗೊಂಡೋಗಿ ಕೊಟ್ಟು ಒಂದು ವಾರದ ಮೇಲೆ ಆಯ್ತು. ಸೊ ವಾರದ ಮೇಲೆ ಆಯ್ತು. ನಾವು ಆಗೈತಲ್ಲ ಇದೆಲ್ಲ ಕೊಟ್ಬಿಟ್ಟಿದೀವಲ್ಲ ಅಂತ ಅಂದ್ಬಿಟ್ಟು ನಾವು ಇದು ನಿನ್ನೆ 12 ಗಂಟೆ 10 ನಿಮಿಷಕ್ಕೆ ಭಾನುವಾರ ನೆನ್ನೆ ನನ್ಗೆ ಒಂದು ಫೋನ್ ಬರತ್ತೆ. ನನ್ನ ಫೋನ್ ಎತ್ಕೊಂಡು ಏನ್ ಸಮಾಚಾರ ಅಂತೀನಿ. ನಮ್ಮ ಮನೆ ಫೋನ್, ಅದು ಮನೆ ಫೋನ್ ಬರತ್ತೆ. ಏನ್ ಸಮಾಚಾರ ಅಂತೀನಿ. ಏನಿಲ್ಲ, ನಿಮ್ ಮಗಳದು ಫಾರ್ಮ್ ಬಂದಿದೆ. ಇಲ್ಲ ಕಂಡ್ರೆ ನನ್ನ ಫಾರ್ಮ್ ಇದು ಫಿಲ್ ಮಾಡಿ ಕೊಟ್ಬಿಟ್ಟಿದ್ದೀನಿ, ನನ್ಗೆ ಅದೇನು ಗೊತ್ತಿಲ್ಲ. ನಾನಂತೂ ಕೊಟ್ಟಿರೋದು ನನ್ನ ಫಾರ್ಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ಏನಾಯ್ತು, ಅವರೇ ಹೇಳಿದ್ರು ಬನ್ನಿ ಸ್ವಲ್ಪ ಚೆಕ್ ಮಾಡ್ಕೊಡಿ, ಚೆಕ್ ಮಾಡ್ಕೊಂಡು ನೀವು ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ಬಿಡಿ ಅಂದ್ರು. ನಾನು ಬರ್ತೀನಿ ಇರಿ ಅಂತ ಹೋಗ್ದೆ. ಹೋಗಿ ನೋಡಿದ್ರೆ ID ಕಾರ್ಡ್ ಅಲ್ಲಿ ಏನಿದೆ ಆ ಫಾರ್ಮ್ ಕೊಡ್ತಾವ್ರೆ. ಆ ಫಾರ್ಮ್ ಕೊಡ್ತಾವ್ರೆ. ಈ ಮೊದಲೇ ಕೊಟ್ಟಿದ್ದ ಫಾರ್ಮ್ ID ಕಾರ್ಡ್ ನಮ್ಮ ಹತ್ರ ಇಲ್ಲ. ಅದು ಇಲ್ಲ. ಈ ಫಾರ್ಮ್ ID ಕಾರ್ಡ್ ನಿಮ್ಮ ಹತ್ರ ಇಲ್ಲ. ಈ ಫಾರ್ಮ್ ID ಕಾರ್ಡ್ ನಿಮ್ಮ ಹತ್ರ ಇದೆ. ಯೂನಿಕ್ ID ಇಲ್ಲೊಂದಿದೆ, ಅಲ್ಲೊಂದಿದೆ. ಇದ್ರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಅದು? ಇದು ID ಫಾರ್ಮ್ ಕರೆಕ್ಟ್ ಆಗಿದೆ. ಈ ಫಾರ್ಮ್ ಬಂದ್ಬಿಟ್ಟು ಏನು ಆದ್ರೂ ನೋಡಿ, ನಿಮ್ಮ ಮಗಳದೇ ಫೋಟೋ ಇದೆ. ಸರಿಯಾಗಿ ನೋಡಿದ್ರೆ ನಮ್ಮ ಹುಡುಗಿ, ನಮ್ಮ ಇವರು, ನಮ್ಮ ಹುಡುಗಿ ಹೆಸರು ಇದೆ, ನನ್ನ ಹೆಸರು ಇದೆ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ, ಇದೇನಿದು ಅಂತ ಒಂದ್ ಸ್ವಲ್ಪ ಏನಿದು ಅಂತ ಚೆಕ್ ಮಾಡ್ಬಿಟ್ಟು ಹಂಗೂ ಅಲ್ಲೇ ನಿಂತ್ಕೊಂಡು ಹಂಗೂ ಕೇಳ್ದೆ, ಏನ್ ಸರ್ ಇದ್ ಮಾಡ್ತಾ ಇರೋದು, 2 ಫಾರ್ಮ್ ಕೊಡ್ತಾ ಇದ್ರಲ್ಲ, ಇದ್ ಏನು ಎತ್ತೋ ಅಂತ ನಾನು ಕೇಳ್ದೆ ಅವ್ರಿಗೆ. ಇಲ್ಲ ಕಂಡ್ರೆ BL ಹೇಳ್ತಾರೆ ನನ್ಗೆ, ಯಾವ್ದು ಈ ನನ್ಗೆ ನಿನ್ನೆ ಫಾರ್ಮ್ ಕೊಡ್ತಾರಲ್ಲ BL ಹೇಳ್ತಾರೆ, 3-4 ಫಾರ್ಮ್ ಹಿಂಗೆ ಒಬ್ಬೊಬ್ಬರು ಸಿಗ್ತಾ ಇದೆ ಕಣ್ರಿ. ನಾನಂದೆ ಹಿಂಗೇನ ಬೋಕಸ್ ಹೊಟ್ ನೀವು ಸಿಗ್ತಾ ಇದ್ದೀರಾ? ಇಷ್ಟು ವರ್ಷ ಹಂಗೆ ಬಂದಿತ್ತು ಅಂದ್ರೆ ನಾನು ಕೇಳ್ದೆ ಅದೇ, ಏನ್ ಇಷ್ಟು ವರ್ಷ ನೀವು ಏನ್ ಹಿಂಗೇನ ಬೋಕಸ್ ಹೊಟ್ ನಡೆಸ್ತಾ ಇದ್ರ ಹೆಂಗೆ? ನಮ್ ಹುಡುಗಿ ಒಂದು ಫಸ್ಟ್ ಓಟ್ ಹಾಕಿರೋದು ನಿಮ್ ಸ್ಕೂಲಲ್ಲೇ ಹಾಕಿರೋದು, ನೀವು ಕೊಡ್ತಾ ಇದ್ರೆ ನಿಜ ಇದು ಓಕೆ. ಇದು ಯಾವ ಫಾರ್ಮ್ ಬಂದಿರೋದು, ನಾನು ಫಿಲ್ ಮಾಡ್ಕೊಟ್ಟಿರೋದು ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ನಾನು ಅವ್ರಿಗೆ ಉತ್ತರ ಕೇಳಿದ್. ಒಂದ್ ಕೆಲಸ ಮಾಡಿ, ಇದು ಒರಿಜಿನಲ್, ಇದು ಫಿಲ್ ಮಾಡಿ, ಅದು ಇದ್ ಮಾಡ್ಬಿಟ್ಟು ಲೆಸ್ ಮಾಡ್ಬಿಡಿ, ಆ BL ಇದೆಲ್ಲ ಅವ್ರಿಗೆ ಹೋಗಿ ಏನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ಅಂದ್ರು. ಒಂದೊಂದ್ ಸ್ವಲ್ಪ ಡೌಟ್ ಬಂತು. ಇಲ್ಲ ಕ್ಯಾನ್ಸಲ್ ಮಾಡೋದ್ ಬೇಡ, ಈ ಮೀಡಿಯಾ ಬಂದ್ರೇನೆ ಒಳ್ಳೇದು. ಯಾಕಂದ್ರೆ ಈ ತರ ಎಷ್ಟ್ ಜನಕ್ಕೆ ಆಗ್ತಾ ಇದೆ. ಎಷ್ಟ್ ಜನ ಹಿಂಗೆ ಹಂಗೆ ಮಾಡ್ಕೊ ಬಂದ್ಬಿಟ್ರ ಅಂತ ಡೌಟ್. ನಾನೇನ್ ಹೇಳ್ತಾರೆ ಗೊತ್ತಾ, ಎಷ್ಟ್ ಜನ ಗೊತ್ತಿಲ್ದೆ ಇರೋರು ಎಷ್ಟ್ ಜನ ಇವಾಗ ಓಟ್ ಕಟ್ಕೋಬಹುದು ಅಂತ ನನ್ಗೆ ಭಯ ಬಂತು ಅಷ್ಟೇ. ಒಳ್ಳೆ ಓಟ್ ನಡೀತಾ ಇಲ್ಲ. ಅವರು ಏನ್ ಮಾಡ್ತಾವ್ರೆ ಇದು ಎಲ್ಲ ನಾವಂತೂ ಮಾಡಕ್ ಆಗಲ್ಲ. ಇದೆಲ್ಲ ಇದು ಇದರಿಂದ ಬಂದಿರೋದು, ವೋಟಿಂಗ್ ಬೂತ್ ಇಂದ ಬಂದಿರೋದು. ನಾವು ಮಾಡಿದ್ರೆ ಇದು ತಪ್ಪು. ಆ ವೋಟಿಂಗ್ ಬೂತ್ ಅವರು ಮಾಡವ್ರೆ, ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಏನಿಲ್ಲ ನನ್ಗೆ ಇದು ಅರ್ಥನೂ ಆಗ್ತಾ ಇಲ್ಲ. ಇದ್ ಯಾರು ಮಾಡವ್ರೆ ನನ್ಗೆ ಒಂದು ಇದಾಗ್ಬಿಟ್ಟೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದ್ರಲ್ಲಿ ಇನ್ನೊಂದಿದೆ, ಇದು ಹಿಡ್ಕೊಳ್ಳಿ ಸರ್. ಇದು ಕೊಡಿ. ಇದು ನಿಮ್ಮ ಮಗಳದೇನಾ ಫೋಟೋ? ನಮ್ಮ ಮಗಳು ಇಲ್ಲಿ ಇರೋದು ನಿಮ್ಮ ಮಗಳದೇನಾ? ನಿಮ್ಮ ಮಗಳದು. ಇನ್ನೊಂದು ಎಪಿಕ್ ನಂಬರ್ ಇದು ಬೇರೆ, ಇದು ಬೇರೆ. ಬೂತ್ ನಂಬರ್ ಇದು ಬೇರೆ, ಇದು ಬೇರೆ. ಇವಾಗ ಇದಕ್ಕೆ ಸ್ಕ್ಯಾನರ್ ಕೊಟ್ಟವ್ರೆ ಶಾಹಿರ್ ಖಾನ್. ಕೇಳಿ, ಇಲ್ಲಿ ಸ್ಕ್ಯಾನರ್ ಕೊಟ್ಟವ್ರೆ. ಈ ಸ್ಕ್ಯಾನರ್ಗೆ ನಾನು ಸ್ಕ್ಯಾನ್ ಮಾಡಕ್ಕೆ ಇದ್ ಮಾಡಿದ್ರೆ ನನ್ನ ಹತ್ರ ಆಪ್ ಇದೆ. ಆಪ್ ಚೆಕ್ ಮಾಡಿದ್ರೆ ನಿಮ್ ಫಾರ್ಮ್ ಎಲ್ಲ ಹೋಗಿ ಸಬ್ಮಿಟ್ ಆಗಿದೆ ಅಂತ. ನನ್ನ ಹತ್ರ 2 ಫಾರ್ಮ್ ಇದೆ. ಸಬ್ಮಿಟ್ ಆಗಿ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಬಿಟ್ಟಿದ್ದೀರಾ? ನನ್ನ ಹತ್ರ ಇದೆ 2 ಫಾರ್ಮ್ ಇದೆ. ಫಿಲಪ್ ಮಾಡೇ ಕೊಟ್ಟಿಲ್ವಲ್ಲ? ಫಿಲಪ್ ಮಾಡಿಕೊಳ್ಳಿಲ್ಲ. ಫಿಲಪ್ ಮಾಡಿರೋದು ಅಲ್ಲಿ ಸಬ್ಮಿಟ್ ಆಗಿಲ್ಲ, ಫಿಲಪ್ ಮಾಡ್ತಿರೋದು ಆಲ್ರೆಡಿ ಸಬ್ಮಿಟ್ ಆಗಿದೆ. ಬೂತ್ ನಂಬರ್ ಬೇರೆ, ಎಪಿಕ್ ನಂಬರ್ ಬೇರೆ, ಆದ್ರೂ ನಿಮ್ಗೆ ಬಂದಿದೆ. ನಿಮ್ ಮಗಳು ಫೋಟೋ ಇಲ್ಲೂ ಒಂದಿದೆ, ಸೇಮ್ ಅಲ್ಲೇ ಸೇಮ್ ಅಲ್ಲಿದೆ.